ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜೀವನ 360 ಯೂಟ್ಯೂಬ್ ಚಾನಲ್. ಇಂದು ನಾವು ವಂಜರಂ ಫಿಶ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಮಸಾಲ ರುಬ್ಬೋದು ಏನೂ ಬೇಕಾಗಿಲ್ಲ, 15 ನಿಮಿಷದಲ್ಲಿ ಮಾಡ್ಬೋದು. ವಂಜರಂ ಮೀನು ಗ್ರೇವಿ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್: ಮೊದಲಿಗೆ 4 ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಕೊಂಡಿದ್ದೀವಿ, 1 ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಸ್ವಲ್ಪ ಶುಂಠಿನ ಸಣ್ಣಕ್ಕೆ ಹಚ್ಚಿಕೊಂಡಿದ್ದೀನಿ, ವಂಜರಂ ಮೀನು ತೊಗೊಂಡಿದ್ದೀವಿ, ಹುಣಸೆ ನೆನೆಸಿಕ್ಕೋಬೇಕು, ಕಾಯಿ ತುರಿದು ಅದನ್ನ ಹಾಲು ತೆಗೆದಿಕ್ಕೊಂಡಿದ್ದೀನಿ, ಅರಿಶಿಣ, ಮೆಂತ್ಯ, ಸಾಸಿವೆ, ಕರಿಬೇವು, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಕಲರ್ಗೋಸ್ಕರ, ಉಪ್ಪು, ಇದು ಮನೇಲಿ ಮಾಡಿರೋ ಖಾರದ ಪುಡಿ, ಎಣ್ಣೆ. ವಂಜರಂ ಮೀನು ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲಿ ಇಕ್ಕೊತಿದ್ದೀನಿ. ಈಗ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. 3 ಸ್ಪೂನ್. ಎಣ್ಣೆ ಸ್ವಲ್ಪ ಕಾಯಬೇಕು. ಈಗ ಇದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ, ಮೆಂತ್ಯ ಹಾಕೊತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. ಸಾಸಿವೆ ಮೆಂತ್ಯ ಇವಾಗ ಫ್ರೈ ಆಗಿದೆ. ಈಗ ಇದಕ್ಕೆ ಸಣ್ಣ ಕಚ್ಕೊಂಡಿರೋ ಬೆಳ್ಳುಳ್ಳಿ ತಗೊತಾ ಇದ್ದೀನಿ. ಹಂಗೆ ಶುಂಠಿನೂ ಹಾಕೋಣ, ಇದ್ರ ಜೊತೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಲಿ, ಹಸಿ ವಾಸನೆ ಹೋಗೋವರೆಗೂ. ಈರುಳ್ಳಿ ಶುಂಠಿ ಈಗ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಸಣ್ಣ ಕಚ್ಕೊಂಡಿರೋ ಈರುಳ್ಳಿ ಹಾಕೊತಿದ್ದೀನಿ. 4 ಗೆಂಡೆ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತೀನಿ, ಹಸಿ ವಾಸನೆ ಹೋಗೋವರೆಗೂ. ಈಗ ಇದಕ್ಕೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಈರುಳ್ಳಿ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕರಿಬೇವು ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹಂಗೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಕಲರ್ಗೆ. ಇದು ನಾವು ಮನೇಲಿ ಮಾಡಿರೋ ಖಾರ ಪುಡಿ 1.5 ಸ್ಪೂನ್ ಹಾಕೊತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡ್ಕೋಬೋದು. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಹುಣಸೆ ಹುಳಿ ಹಾಕೊತೀನಿ. ಇದು ಸ್ಲಿಮ್ಮಲ್ಲಿ ಇರೋದನ್ನ ಇವಾಗ ಐ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಈಗ ಚೆನ್ನಾಗಿ ಕುದೀತಿದೆ. ಹುಳಿ ಮತ್ತು ಖಾರ ಉಪ್ಪು ನೋಡ್ಕೊಳ್ಳಿ. ನಮ್ಗೆ ಸ್ವಲ್ಪ ಹುಳಿ ಸ್ವಲ್ಪ ಮುಂದೆ ಇರಬೇಕು. ನಿಮ್ಗೆ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ಖಾರನೂ ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಮೀನು ಹಾಕ್ಕೊತಿದ್ದೀನಿ. ಒಂದಂದರೆ ಇದು ವಂಜರಂ ಮೀನು ಅಂತ ಅರ್ಧ kg ತೊಗೊಂಡಿದ್ದೀನಿ. ಇದರಲ್ಲಿ ಮುಳ್ಳಿರಲ್ಲ, ಮಧ್ಯೆ ಒಂದು ಪೈಪ್ ಥರ ಇರುತ್ತೆ. ಇದು ಮಕ್ಕಳು ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಮುದ್ದೆ ಅನ್ನಕ್ಕೆ. ನಾವು ಇದು ಗ್ರೇವಿ ಥರ ಮಾಡ್ಕೊತಿದ್ದೀವಿ, ಸಾರು ಮಾಡ್ಕೊತಿಲ್ಲ. ಇವಾಗ ಮೀನು ಹಾಕ್ಕೊಂಡಿದ್ದೀವಿ. ಇದನ್ನ ತುಂಬ ಮಿಕ್ಸ್ ಮಾಡಬೇಡಿ, ಹಂಗೆ ಬೇಯಕ್ಕೆ ಬಿಡಿ, ಇಲ್ಲಾಂದ್ರೆ ಮೀನೆಲ್ಲ ಹೊಡ್ಕೊಳುತ್ತೆ. ಮಸಾಲ ಎಲ್ಲ ಮೀನು ಗಿಡ್ದಿದೆ, ಹಂಗೆ ಚೆನ್ನಾಗಿ ಕುದೀತಿದೆ, ಎಣ್ಣೆನೂ ಬಿಟ್ಟಿದೆ. ಈಗ ಇದಕ್ಕೆ ರುಬ್ಕೊಂಡಿರೋ ತೆಂಗಿನಕಾಯಿ ಹಾಲು ಹಾಕೋಣ. ಹಾಲು ಹಾಕಿದ್ಮೇಲೆ ಸೌಟ್ ಹಾಕೋಕೆ ಹೋಗ್ಬೇಡಿ, ಮೀನೆಲ್ಲ ಅದು ಬೆಂದೋಗಿ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ಕೈಯಲ್ಲೇ ಮಾಡಿ, ಅವಾಗ ಮೀನು ಹಂಗೆ ಇರುತ್ತೆ, ಪಚಡಿ ಆಗಲ್ಲ. ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು 10 ನಿಮಿಷ ಬಿಡಬೇಕು ಕುದಿಯೋಕ್ಕೆ. ಈಗ ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಹಾಲು ಹಾಕಿ 10 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಇವಾಗ ಓಪನ್ ಮಾಡ್ತಾಯಿದ್ದೀವಿ. ಮೀನು ರೆಡಿಯಾಗಿದೆ, ಚೆನ್ನಾಗಿ ಕುದೀತಿದೆ. ನೋಡಿ ಎಷ್ಟು ಬೇಗ ಮತ್ತು ಎಷ್ಟು ಈಸಿಯಾಗಿ ಮಾಡ್ಬೋದು. ಇದು ಮುಳ್ಳಿಲ್ವಲ್ಲ, ಯಾರು ಬೇಕಾದರೂ ತಿನ್ಬೋದು. ಈಗ ನಾವು ಜಾಸ್ತಿ ಸೌಟು ಹಾಕಿಲ್ಲ ಅಂತ ಮೀನು ನೋಡಿ ಒಂದು ಪೀಸು ಹೊಡೆದಿಲ್ಲ. ನಾವು ಹೆಂಗೆ ಹಾಕಿದ್ದೀವೋ ಹಂಗೆ ಇದೆ. ಇದು ಆ ಮೀನು ಹಾಕಿದ್ಮೇಲೆ ನಾವು ಜಾಸ್ತಿ ಸೌಟಲ್ಲಿ ಮಿಕ್ಸ್ ಮಾಡಬಾರ್ದು, ಆವಾಗ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.